ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕ್ಷಣ ಕ್ಷಣಕ್ಕೂ ಕುತೂಹಲ ಮೂಡಿಸ್ತಾ ಇದೆ ಕರ್ನಾಟಕ ರಾಜಕಾರಣ. ಕರ್ನಾಟಕದಿಂದ ದೆಹಲಿಗೆ ಶಿಫ್ಟ್ ಆಗಿದೆ ಮಂತ್ರಿಗಿರಿ ಪಾಲಿಟಿಕ್ಸ್. ಸಾಲು ಸಾಲು ಆಕಾಂಕ್ಷಿಗಳಿಂದ ಸಚಿವ ಸ್ಥಾನಕ್ಕಾಗಿ ಲಾಬಿ ನಿರಂತರವಾಗಿ ನಡೀತಾ ಇದೆ. ಹೈಕಮಾಂಡ್ ಭೇಟಿ ಮಾಡಿ ಸಚಿವ ಸ್ಥಾನ ನೀಡುವಂತೆ ಲಾಬಿ ಮುಂದುವರೆಸಿದ್ದಾರೆ. ಸಚಿವ ಸಂಪುಟದ ಆಕಾಂಕ್ಷಿಯಾಗಿರುವ ಬಿಕೆ ಹರಿಪ್ರಸಾದ್ ಕ್ಷಣ ಕ್ಷಣಕ್ಕೂ ಕುತೂಹಲ ಮೂಡಿಸ್ತಾ ಇದೆ ಕರ್ನಾಟಕದ ರಾಜಕಾರಣ. ಇವತ್ತಲ್ಲ, ಕೆಲವೊಂದಿಷ್ಟು ದಿನಗಳಿಂದ ನಡೀತಾನೆ ಇದೆ. ಕರ್ನಾಟಕದಿಂದ ದೆಹಲಿಗೆ ಶಿಫ್ಟ್ ಆಗಿದೆ ಈಗ ಮಂತ್ರಿಗಿರಿ ಪಾಲಿಟಿಕ್ಸ್. ಸಾಲು ಸಾಲು ಆಕಾಂಕ್ಷಿಗಳು ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡ್ತಾ ಇದ್ದಾರೆ. ನಾವು ಕೂಡ ಆಕಾಂಕ್ಷಿಗಳು, ನಮ್ಮನ್ನು ಪರಿಗಣಿಸಿ ಅವಕಾಶ ಕೊಡಿ ಅಂತ ಹೇಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮನವಿ ಮಾಡಿಕೊಳ್ತಾ ಇದ್ದಾರೆ. ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್ ಅವರನ್ನ ಭೇಟಿ ಮಾಡುವ ಮುಖೇನ ಮನವಿ ಮಾಡಿಕೊಳ್ತಾ ಇರೋದು. ದೆಹಲಿಯಲ್ಲಿ ಡಿಕೆಶಿ ಅವರನ್ನ ಭೇಟಿಯಾಗಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ಕರ್ನಾಟಕ ಭವನದಲ್ಲಿ ಡಿಕೆಶಿ, ಬಿಕೆ ಹರಿಪ್ರಸಾದ್ ಇಬ್ರು ಕೂಡ ಚರ್ಚೆ ಮಾಡಿದ್ದಾರೆ. ದೃಶ್ಯದಲ್ಲಿ, ಫೋಟೋಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಭಾವಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಬಿಕೆ ಹರಿಪ್ರಸಾದ್ ಅವರು ಭೇಟಿ ಮಾಡಿ ಮಾತಾಡಿರೋದು. ಅವರು ಕೂಡ ಈಗ ಸಚಿವಾಕಾಂಕ್ಷಿ. ಸೊ ಆ ನಿಟ್ಟಿನಲ್ಲಿ ಅವರಿಗೆ ಅವಕಾಶ ಸಿಗುತ್ತಾ ಒಂದು ಪ್ರಶ್ನೆ ಇದ್ದೇ ಇದೆ. ಇದೆಲ್ಲದರ ಜೊತೆಗೆ ಇನ್ನೂ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಅದರಲ್ಲೂ ಡಿಕೆ ಶಿವಕುಮಾರ್ ಅವರ ಮಂತ್ರ ಗೊತ್ತಲ್ಲ, ಯಂಗ್ ಲೀಡರ್ಸ್ ಮುನ್ನೆಲೆಗೆ ಬರಬೇಕು ಅನ್ನೋದು. ಸೊ ಹಾಗಾಗಿ ಬಹುತೇಕ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಬಹಳಷ್ಟು ಜನ ಯುವ ನಾಯಕರಿರ್ತಾರೆ ಅಥವಾ ಯುವ ಶಾಸಕರಿರ್ತಾರೆ ಅಂತಾನೆ ಹೇಳಲಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಕಡೆ ಒಂದು ಲಿಸ್ಟ್ ಇದೆ. ಇಂತಿಷ್ಟು ಶಾಸಕರು ಮಂತ್ರಿಗಳಾಗಬೇಕು ಅಂತ ಹೇಳಿ ಆ ಪಟ್ಟಿಯನ್ನ ತೆಗೆದುಕೊಂಡು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ ಉಭಯ ನಾಯಕರು. ಅಂದರೆ ಸಿದ್ದರಾಮಯ್ಯನವ್ರ ಕಡೆ ಒಂದು ಲಿಸ್ಟ್ ಇದೆ, ಡಿಕೆ ಶಿವಕುಮಾರ್ ಅವ್ರ ಕಡೆ ಒಂದು ಲಿಸ್ಟ್ ಇದೆ. ಸೊ ಆ ನಿಟ್ಟಿನಲ್ಲಿ ಅಳೆದು ತೂಗಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಇವರಿವರು ಸಚಿವರಾದರೆ ಒಳ್ಳೆಯದು, ಇವರಿಗೆ ಅರ್ಹತೆ ಇದೆ, ಇವರು ಸಂಪುಟಕ್ಕೆ ಸೇರ್ಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ ತೀರ್ಮಾನ ಆಗುವ ಸಾಧ್ಯತೆ ಇದೆ. ಬಟ್ ಒಂದಂತೂ ಅರ್ಹತೆಯ ಆಧಾರದ ಮೇಲೆ ಕೊಡ್ತಾರೋ ಅಥವಾ ಇಬ್ಬರು ಲೀಡರ್ಸ್ ಏನು ಲಾಬಿ ಮಾಡ್ತಾ ಇದ್ದಾರೆ, ಅವ್ರ ಲಿಸ್ಟ್ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದರ ಮೇಲೆ ಕೊಡ್ತಾರೋ ಗೊತ್ತಿಲ್ಲ. ಬಟ್ ಯಾರಿಗೆ, ಯುವಕರಿಗೆ ಹೆಚ್ಚು ಮನೆ ಹಾಕ್ತಾರೋ ಅಥವಾ ಹಿರಿಯರಿಗೆ ಹೆಚ್ಚು ಮನೆ ಹಾಕ್ತಾರೋ ಗೊತ್ತಿಲ್ಲ. ಕೆಲವೇ ಗಂಟೆಗಳಲ್ಲಿ ಉತ್ತರ ಸಿಗುತ್ತೆ. ಇವತ್ತು ಇಲ್ಲ ನಾಳೆ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸುವ ವೇದಿಕೆಯಲ್ಲಿ ಮೊದಲ ಹಂತದ ಭಾಗವಾಗಿ ಎಷ್ಟು ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಅನ್ನೋ ಪ್ರಶ್ನೆ ಇದೆ. ಎರಡನೇ ಹಂತದಲ್ಲಿ ಎಷ್ಟು ಜನ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಮತ್ತು ಯಾರ್ಯಾರು. ಸೊ ಬಹಳಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ಇದೆಲ್ಲದರ ಜೊತೆಗೆ ಖರ್ಗೆ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ ಸಚಿವಾಕಾಂಕ್ಷಿಗಳು. ಸ್ವತಃ ಡಿಕೆ ಶಿವಕುಮಾರ್ ಅವ್ರ ನಿವಾಸಕ್ಕೆ ಹೋಗಿ ಬಂದರು ನಿನ್ನೆ. ಎಲ್ಲ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ದಾರೆ.